ನಮಸ್ಕಾರ ಸ್ನೇಹಿತರೆ. ಈ ಒಂದು ಕರ್ನಾಟಕದಲ್ಲಿ ಇಷ್ಟು ದಿನ ಏನಾಗಿತ್ತು ಅಂದರೆ ಬೇರೆ ಬೇರೆ ಕಾರಣಗಳಿಂದಾಗಿ ನೇಮಕಾತಿಗಳು ಅಂದರೆ ಹೊಸ ಅಧಿಸೂಚನೆಗಳು ಆಗಿರಲಿಲ್ಲ. ಬಟ್ ಈಗ ಏನಾಗಿದೆ ಅಂತಂದರೆ ನೇಮಕಾತಿಯ ಮಹಾಪರ್ವನೇ ಆರಂಭ ಆಗಿರತಕ್ಕಂಥದ್ದು. ಒಂದು 15,000 ಬೃಹತ್ ನೇಮಕಾತಿ ಅಂದರೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ 15,000 ಶಿಕ್ಷಕರ ನೇಮಕಾತಿ ನಡೀತಾ ಇದೆ. ಜೊತೆಗೆ ಹೆಚ್ಚು ಕಡಿಮೆ ಒಂದು 8,000 ಪೊಲೀಸ್ ನೇಮಕಾತಿ ಕೂಡ ಈಗಾಗಲೇ ಚಾಲ್ತಿಯಲ್ಲಿದೆ. ಒಂದು ಸಿವಿಲ್ ಎಕ್ಸಾಮ್ ಕೂಡ ಆಲ್ರೆಡಿ ಮುಗಿದಿರ್ತಕ್ಕಂಥದ್ದು. ಮತ್ತು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರು ಹಾಗೆ ಇನ್ನೂ ಅನೇಕ ನೋಟಿಫಿಕೇಷನ್ಗಳು ಆಗಿದ್ದಾವೆ. ಇನ್ನು ಏನಂತಂದರೆ ಕೆಲವರು SDFDಗೋಸ್ಕರನೇ ವೇಟ್ ಮಾಡ್ತಾಯಿದ್ರಿ. SDFDನೂ ಕೂಡ ಒಂದು ಮಹಾ ನೇಮಕಾತಿನೇ ಆಗುತ್ತೆ. ಅಂದರೆ ಇದು ಕೂಡ ಒಂದು ಬೃಹತ್ ನೇಮಕಾತಿ ಆಗುತ್ತೆ. ಇಷ್ಟು ದಿನ ಏನಾಗುತ್ತೆ ಅಂದರೆ 500, 600, 1,000 ಅಂದರೆ 2020ರಲ್ಲಿ KPSC ಅವರು 1,000 SDFD ಅಂದರೆ SDA 1,000 FD ಅಂದರೆ ನಿಖರವಾದ ಸಂಖ್ಯೆ ನನಗಷ್ಟು ನೆನಪಿಲ್ಲ. ಹೆಚ್ಚು ಕಡಿಮೆ SDFD ಎರಡು ಸೇರಿ ಒಂದು 2,000, 2,100ವರೆಗೂ ನೋಟಿಫಿಕೇಷನ್ ಮಾಡಿದರು. ಈಗ ಅದನ್ನೂ ಮೀರಿ ಈಗ 2026ಕ್ಕೆ ಅದನ್ನು ಮೀರಿ ಅಂದರೆ 2020ಕ್ಕಿಂತ ಹೆಚ್ಚು ಹುದ್ದೆಗಳನ್ನು ಈಗ ನೋಟಿಫಿಕೇಷನ್ ಮಾಡ್ತಾರೆ. ಅಂದರೆ ಒಂದು ಬೃಹತ್ ನೇಮಕಾತಿ ಆಗುತ್ತೆ. SDFDಗೆ ಸಂಬಂಧಪಟ್ಟಂತೆಯೇ ಇದು. ಅದು ಎಲ್ಲ ಮಾಹಿತಿ ಎಲ್ಲಿದೆ ಏನು ಅನ್ನುವಂಥ ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಾವಿಲ್ಲಿ ನೋಡ್ಬೋದು, ವಿವಿಧ ಇಲಾಖೆಗಳಲ್ಲಿನ ಖಾಲಿ ಹುದ್ದೆಗಳ ಭರ್ತಿಗಾಗಿ ಕೆಎಯಿಂದ ಅಧಿಸೂಚನೆ ಹೊರಡಿಸಲು ಕ್ರಮ ವಹಿಸಲಾಗುತ್ತಿರುವ ಪ್ರಸ್ತಾವನೆಗಳ ವಿವರ. ಅಂದರೆ ಆಲ್ರೆಡಿ ಕೆಎಗೆ ಪ್ರಸ್ತಾವನೆ ಹೋಗಿದ್ದಾವೆ. ಇನ್ನೇನು ಈ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಇನ್ನೇನು ಕೆಲವೇ ದಿನಗಳಲ್ಲಿ ನೋಟಿಫಿಕೇಷನ್ ಮಾಡ್ತಾರೆ. ಹಾಗಾದರೆ ಯಾವ ಡಿಪಾರ್ಟ್ಮೆಂಟ್ ಅಂದರೆ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಅಂತಿದೆ. ಅಂದರೆ ಹಲವಾರು ಇಲಾಖೆಗಳಿದ್ದಾವೆ. ಯಾವ್ಯಾವ ಹುದ್ದೆಗಳಂದರೆ ನೋಡಿಲ್ಲೇ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಮತ್ತು ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಅಂತೇಳಿ ಅಂದರೆ SDA ಮತ್ತು FDAಗಳು ಇರತಕ್ಕಂಥದ್ದು. ಹಾಗಾದರೆ ಅದು NHK ಅಂದರೆ ನಾನ್ KK ಕಲ್ಯಾಣ ಕರ್ನಾಟಕ ಹೊರತುಪಡಿಸಿದ ಜಿಲ್ಲೆಗಳಿಗೆ 3,597 ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ 1,038 ಒಟ್ಟು 4,635 ಹುದ್ದೆಗಳಿಗೆ ಈಗ SDFD ಹುದ್ದೆಗಳಿಗೆ ನೇಮಕಾತಿ ನಡೀಬಹುದು ಅಂತಕ್ಕಂಥದ್ದು. ಅದರ ಜೊತೆಗೆ ಮತ್ತೆ ಬೇರೆ ಬೇರೆ ಇಲಾಖೆಗಳದ್ದು ಕೂಡ ಇದೆ. ಮತ್ತು ಇಲ್ಲಿ ಅದರ್ ಪೋಸ್ಟ್ ಅಂತಿದೆ. ಬಟ್ ಇಲ್ಲಿ ಅದರ್ ಪೋಸ್ಟ್ ಅಂದರೆ ಬಹುತೇಕ ಡಿಗ್ರಿ ಮುಗಿಸಿದಂಥವ್ರಿಗೆ PUC ಮುಗಿಸಿದಂಥವ್ರಿಗೆ ಅವಕಾಶಗಳು ಸಿಗ್ಬೋದು. ಏನಿರಲಿ, ಇಲ್ಲಿ ನಮಗೆ ಬೃಹತ್ ನೇಮಕಾತಿ SDFDದಾಗುತ್ತೆ ಅನ್ನುವಂಥದ್ದೇ ಒಂದು ಖುಷಿ ವಿಚಾರ. ಅದರಲ್ಲೂ KA ಕಡೆಯಿಂದ ನಡೆಯುತ್ತೆ ಅಂತಂದರೆ ನೀವು ಇವತ್ತು ಓದೋಕ್ಕೆ ಸ್ಟಾರ್ಟ್ ಮಾಡ್ಬೇಕಂತಲೇ ಅರ್ಥ. ಯಾಕಂದರೆ ಈಗ ಒಂದು ವೇಳೆ ಮುಂದಿನ ವಾರದಲ್ಲೇ ನೋಟಿಫಿಕೇಷನ್ ಆಯಿತು ಅಂದರೆ ಅವ್ರ ಎಕ್ಸಾಮ್ಗೆ ನಿಮ್ಗೆ ಓದ್ಕೊಳ್ಳೋಕ್ಕೆ ಅವಕಾಶ ಕೊಡೋದೇ 2 ತಿಂಗಳು. ಅಂದರೆ ನೋಟಿಫಿಕೇಷನ್ ಮಾಡಿದ ತಕ್ಷಣ ಎಕ್ಸಾಮ್ ಡೇಟ್ ಬಿಡ್ತಾರೆ. ಎಕ್ಸಾಮ್ ಡೇಟ್ನ ಅವ್ರು ಮಾಡುವಂಥದ್ದು ಕೇವಲ 2 ರಿಂದ 3 ತಿಂಗಳಲ್ಲೇ ಎಕ್ಸಾಮ್ ಡೇಟ್ ಕೊಡ್ತಾರೆ. ಆ ಕಾರಣಕ್ಕೋಸ್ಕರ ನೀವು ಈಗಿನಿಂದನೇ ಓದಿದ್ರಿ ಅಂತಂದರೆ ಹೆಚ್ಚು ಕಡಿಮೆ ಸೆಪ್ಟೆಂಬರ್ನಲ್ಲಿ ನೋಟಿಫಿಕೇಷನ್ ಆದ್ರೂ ಕೂಡ ಅಕ್ಟೋಬರ್, ನವಂಬರ್, ಡಿಸೆಂಬರ್ ಅಂದರೆ ಇದು SDFD KA ವತಿಯಿಂದ ನಡೆಯುವಂಥದ್ದು ಬಹುತೇಕ ಡಿಸೆಂಬರ್ ಅಥವಾ ಜನವರಿಯಲ್ಲಿ ಎಕ್ಸಾಮ್ಗಳು ನಡಿಬೋದು. ಇಲ್ಲಿ ಸಿಲೆಬಸ್ ಜಾಸ್ತಿ ಇರುತ್ತೆ. ಏನೇನಿದೆ ಅಂತಂದರೆ ಮೊದಲನೇದಾಗಿ ಒಂದು GK ಪೇಪರ್ ಇರುತ್ತೆ. ಅಲ್ಲಿ 100 ಪ್ರಶ್ನೆಗಳು 100 ಅಂಕ ಅಂತ ತಮಗೆ ಗೊತ್ತಿದೆ. ಇನ್ನೊಂದು ಕಮ್ಯುನಿಕೇಷನ್ ಪೇಪರ್ ಇರುತ್ತೆ. ಆ ಕಮ್ಯುನಿಕೇಷನ್ ಪೇಪರ್ನಲ್ಲಿ 100 ಪ್ರಶ್ನೆಗಳಿರ್ತವೆ. ಆ 100 ಪ್ರಶ್ನೆಗಳು ಯಾವುವು ಅಂತಂದರೆ 35 ಕನ್ನಡ, 35 ಇಂಗ್ಲೀಷು, ಹಾಗೆ 30 ಕಂಪ್ಯೂಟ್ರು. ಒಟ್ಟಾರೆಯಾಗಿ 100 ಪ್ರಶ್ನೆಗಳು ಕಮ್ಯುನಿಕೇಷನ್ ಪೇಪರ್ ಇರುತ್ತೆ. ಹೀಗೆ 200 ಅಂಕಗಳಿಗೆ SDFD ಎಕ್ಸಾಮ್ ನಡೆಯುವಂಥದ್ದು. PUC ಮತ್ತು ಡಿಗ್ರಿ ಅಂದರೆ SDA ನಡೆಯುವಂಥದ್ದು PUC ಮೇಲೆ, ಹಾಗೆ FDA ನಡೆಯುವಂಥದ್ದು ಡಿಗ್ರಿ ಆಧಾರದ ಮೇಲೆ. ಅಂದರೆ ಕ್ವಾಲಿಫಿಕೇಷನ್ ಹೇಳ್ತಾ ಇದ್ದೀನಿ. PUC ಮೇಲೆ SDA, ಡಿಗ್ರಿ ಮೇಲೆ FDA ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಇಂಥ ಹುದ್ದೆಗಳಿಗೆ ಸ್ವಲ್ಪ ಕ್ವಶನ್ ಪೇಪರು KPSCಗೆ ಹೋಲಿಕೆ ಮಾಡಿದರೆ KA ಕ್ವಶನ್ ಪೇಪರ್ ಸ್ವಲ್ಪ ಟಫ್ ಇರುತ್ತೆ. ಬೇಕಾದರೆ ತಾವು ಪ್ರೀವಿಯಸ್ ಕ್ವಶನ್ ಪೇಪರ್ಗಳು ಸಿಗ್ತವೆ. ಒಂದು ವೇಳೆ ನೀವು ಹುಡ್ಕೋಕ್ಕಾಗಲ್ಲ, ನಾನೇ ಹುಡುಕಿ ಕೊಡಬೇಕಂದ್ರೆ ನಾನು ಈ ಕೂಡಲೇ ಏನು ಮಾಡ್ತೀನಿ ಅಂತಂದರೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಈ ಹಿಂದಿನ SDFD KA ವತಿಯಿಂದ ನಡೆದಂಥ ಕ್ವಶನ್ ಪೇಪರ್ಗಳನ್ನು ಟೆಲಿಗ್ರಾಮ್ಗೆ ಹಾಕ್ತೀನಿ. ಈಗ ಆಲ್ರೆಡಿ ಯಾರೆಲ್ಲ ಟೆಲಿಗ್ರಾಮ್ನಲ್ಲಿದ್ದೀರಿ ಓಕೆ. ಇನ್ನೂ ಯಾರಾದರೂ ಟೆಲಿಗ್ರಾಮ್ನ ಜಾಯ್ನ್ ಆಗಿಲ್ಲ ಅಂತಂದರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ಟೆಲಿಗ್ರಾಮ್ನ ಲಿಂಕ್ ಇರುತ್ತೆ. ನೀವು ಆ ಲಿಂಕ್ ಬಳಸ್ಕೊಂಡು ಟೆಲಿಗ್ರಾಮ್ನ ಜಾಯ್ನ್ ಆಗ್ಬೋದು. ಅಲ್ಲಿ KA ವತಿಯಿಂದ ನಡೆದಂಥ ಇಂದಿನ SDA ಮತ್ತು FDA ಪ್ರಶ್ನೆ ಪತ್ರಿಕೆಗಳನ್ನು ಹಾಕ್ತೀನಿ. ಜೊತೆಗೆ ಹಲವಾರು ವೀಡಿಯೋಗಳನ್ನು ಮತ್ತು ಅಷ್ಟು ಮಾಹಿತಿಗಳನ್ನು, ನೋಟ್ಸ್ಗಳನ್ನು ನಾನು ಕೊಡುವಂಥ ಕೆಲಸ ಮಾಡ್ತೀನಿ. ಆ ಕಾರಣದಿಂದಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ನಿರಂತರವಾಗಿ ನಮ್ಮೊಂದಿಗೆ ಇದ್ದರೆ ಅಂತಂದರೆ ಎಲ್ಲ ಮಾಹಿತಿಗಳನ್ನು ಕಾಲಕ್ಕೆ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ನಮಸ್ಕಾರ ಸ್ನೇಹಿತರೆ. ಈ ಒಂದು ಕರ್ನಾಟಕದಲ್ಲಿ ಇಷ್ಟು ದಿನ ಏನಾಗಿತ್ತು ಅಂದರೆ ಬೇರೆ ಬೇರೆ ಕಾರಣಗಳಿಂದಾಗಿ ನೇಮಕಾತಿಗಳು
ಅಂದರೆ ಹೊಸ ಅಧಿಸೂಚನೆಗಳು ಆಗಿರಲಿಲ್ಲ. ಬಟ್ ಈಗ ಏನಾಗಿದೆ ಅಂತಂದರೆ ನೇಮಕಾತಿಯ ಮಹಾಪರ್ವನೇ ಆರಂಭ ಆಗಿರತಕ್ಕಂಥದ್ದು. ಒಂದು 15,000 ಬೃಹತ್ ನೇಮಕಾತಿ ಅಂದರೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ 15,000 ಶಿಕ್ಷಕರ ನೇಮಕಾತಿ ನಡೀತಾ ಇದೆ. ಜೊತೆಗೆ ಹೆಚ್ಚು ಕಡಿಮೆ ಒಂದು 8,000 ಪೊಲೀಸ್ ನೇಮಕಾತಿ ಕೂಡ ಈಗಾಗಲೇ ಚಾಲ್ತಿಯಲ್ಲಿದೆ. ಒಂದು ಸಿವಿಲ್ ಎಕ್ಸಾಮ್ ಕೂಡ ಆಲ್ರೆಡಿ ಮುಗಿದಿರ್ತಕ್ಕಂಥದ್ದು. ಮತ್ತು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರು ಹಾಗೆ ಇನ್ನೂ ಅನೇಕ ನೋಟಿಫಿಕೇಷನ್ಗಳು ಆಗಿದ್ದಾವೆ. ಇನ್ನು ಏನಂತಂದರೆ ಕೆಲವರು SDFDಗೋಸ್ಕರನೇ ವೇಟ್ ಮಾಡ್ತಾಯಿದ್ರಿ. SDFDನೂ ಕೂಡ ಒಂದು ಮಹಾ ನೇಮಕಾತಿನೇ ಆಗುತ್ತೆ. ಅಂದರೆ ಇದು ಕೂಡ ಒಂದು ಬೃಹತ್ ನೇಮಕಾತಿ ಆಗುತ್ತೆ. ಎಷ್ಟು ದಿನ ಏನಾಗುತ್ತೆ ಅಂದರೆ 500, 600, 1,000 ಅಂದರೆ 2020ರಲ್ಲಿ KPSC ಅವರು 1,000 SDFD ಅಂದರೆ SDA 1,000 FD ಅಂದರೆ ನಿಖರವಾದ ಸಂಖ್ಯೆ ನನಗೆ ಅಷ್ಟು ನೆನಪಿಲ್ಲ. ಹೆಚ್ಚು ಕಡಿಮೆ SDFD ಎರಡೂ ಸೇರಿ ಒಂದು 2,000, 2,100ವರೆಗೂ ನೋಟಿಫಿಕೇಷನ್ ಮಾಡಿದರು. ಈಗ ಅದನ್ನೂ ಮೀರಿ ಈಗ 2026ಕ್ಕೆ ಅದನ್ನು ಮೀರಿ ಅಂದರೆ 2020ಕ್ಕಿಂತ ಹೆಚ್ಚು ಹುದ್ದೆಗಳನ್ನು ಈಗ ನೋಟಿಫಿಕೇಷನ್ ಮಾಡ್ತಾರೆ. ಅಂದರೆ ಒಂದು ಬೃಹತ್ ನೇಮಕಾತಿ ಆಗುತ್ತೆ. SDFDಗೆ ಸಂಬಂಧಪಟ್ಟಂತೆಯೇ ಇದು. ಅದು ಎಲ್ಲ ಮಾಹಿತಿ ಎಲ್ಲಿದೆ ಏನು ಅನ್ನುವಂಥ ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಾವಿಲ್ಲಿ ನೋಡ್ಬೋದು, ವಿವಿಧ ಇಲಾಖೆಗಳಲ್ಲಿನ ಖಾಲಿ ಹುದ್ದೆಗಳ ಭರ್ತಿಗಾಗಿ KAಯಿಂದ ಅಧಿಸೂಚನೆ ಹೊರಡಿಸಲು ಕ್ರಮ ವಹಿಸಲಾಗುತ್ತಿರುವ ಪ್ರಸ್ತಾವನೆಗಳ ವಿವರ. ಅಂದರೆ ಆಲ್ರೆಡಿ KAಗೆ ಪ್ರಸ್ತಾವನೆ ಹೋಗಿದ್ದಾವೆ. ಇನ್ನೇನು ಈ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಇನ್ನೇನು ಕೆಲವೇ ದಿನಗಳಲ್ಲಿ ನೋಟಿಫಿಕೇಷನ್ ಮಾಡ್ತಾರೆ. ಹಾಗಾದರೆ ಯಾವ ಡಿಪಾರ್ಟ್ಮೆಂಟ್ ಅಂದರೆ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಅಂತಿದೆ. ಅಂದರೆ ಹಲವಾರು ಇಲಾಖೆಗಳಿದ್ದಾವೆ. ಯಾವ್ಯಾವ ಹುದ್ದೆಗಳಂದರೆ ನೋಡಿಲ್ಲೇ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಮತ್ತು ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಅಂತೇಳಿ ಅಂದರೆ SDA ಮತ್ತು FDAಗಳು ಇರತಕ್ಕಂಥದ್ದು. ಹಾಗಾದರೆ ಅದು ನಾನ್ HK ಅಂದರೆ ನಾನ್ KK ಕಲ್ಯಾಣ ಕರ್ನಾಟಕ ಹೊರತುಪಡಿಸಿದ ಜಿಲ್ಲೆಗಳಿಗೆ 3,597 ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ 1,038 ಒಟ್ಟು 4,635 ಹುದ್ದೆಗಳಿಗೆ ಈಗ SDFD ಹುದ್ದೆಗಳಿಗೆ ನೇಮಕಾತಿ ನಡೀಬಹುದು ಅಂತಕ್ಕಂಥದ್ದು. ಅದರ ಜೊತೆಗೆ ಮತ್ತೆ ಬೇರೆ ಬೇರೆ ಇಲಾಖೆಗಳದ್ದು ಕೂಡ ಇದೆ. ಮತ್ತು ಇಲ್ಲಿ ಅದರ್ ಪೋಸ್ಟ್ ಅಂತಿದೆ. ಬಟ್ ಇಲ್ಲಿ ಅದರ್ ಪೋಸ್ಟ್ ಅಂದರೆ ಬಹುತೇಕ ಡಿಗ್ರಿ ಮುಗಿಸಿದಂಥವ್ರಿಗೆ PUC ಮುಗಿಸಿದಂಥವ್ರಿಗೆ ಅವಕಾಶಗಳು ಸಿಗ್ಬೋದು. ಏನಿರಲಿ, ಇಲ್ಲಿ ನಮಗೆ ಬೃಹತ್ ನೇಮಕಾತಿ SDFDದಾಗುತ್ತೆ ಅನ್ನುವಂಥದ್ದೇ ಒಂದು ಖುಷಿ ವಿಚಾರ. ಅದರಲ್ಲೂ KA ಕಡೆಯಿಂದ ನಡೆಯುತ್ತೆ ಅಂತಂದರೆ ನೀವು ಇವತ್ತು ಓದೋಕ್ಕೆ ಸ್ಟಾರ್ಟ್ ಮಾಡ್ಬೇಕಂತಲೇ ಅರ್ಥ. ಯಾಕಂದರೆ ಈಗ ಒಂದು ವೇಳೆ ಮುಂದಿನ ವಾರದಲ್ಲೇ ನೋಟಿಫಿಕೇಷನ್ ಆಯಿತು ಅಂದರೆ ಅವ್ರ ಎಕ್ಸಾಮ್ಗೆ ನಿಮ್ಗೆ ಓದ್ಕೊಳ್ಳೋಕ್ಕೆ ಅವಕಾಶ ಕೊಡೋದೇ 2 ತಿಂಗಳು. ಅಂದರೆ ನೋಟಿಫಿಕೇಷನ್ ಮಾಡಿದ ತಕ್ಷಣ ಎಕ್ಸಾಮ್ ಡೇಟ್ ಬಿಡ್ತಾರೆ. ಎಕ್ಸಾಮ್ ಡೇಟ್ನ ಅವ್ರು ಮಾಡುವಂಥದ್ದು ಕೇವಲ 2 ರಿಂದ 3 ತಿಂಗಳಲ್ಲೇ ಎಕ್ಸಾಮ್ ಡೇಟ್ ಕೊಡ್ತಾರೆ. ಆ ಕಾರಣಕ್ಕೋಸ್ಕರ ನೀವು ಈಗಿನಿಂದನೇ ಓದಿದ್ರಿ ಅಂತಂದರೆ ಹೆಚ್ಚು ಕಡಿಮೆ ಸೆಪ್ಟೆಂಬರ್ನಲ್ಲಿ ನೋಟಿಫಿಕೇಷನ್ ಆದ್ರೂ ಕೂಡ ಅಕ್ಟೋಬರ್, ನವಂಬರ್, ಡಿಸೆಂಬರ್ ಅಂದರೆ ಇದು SDFD KA ವತಿಯಿಂದ ನಡೆಯುವಂಥದ್ದು ಬಹುತೇಕ ಡಿಸೆಂಬರ್ ಅಥವಾ ಜನವರಿಯಲ್ಲಿ ಎಕ್ಸಾಮ್ಗಳು ನಡಿಬೋದು. ಇಲ್ಲಿ ಸಿಲೆಬಸ್ ಜಾಸ್ತಿ ಇರುತ್ತೆ. ಏನೇನಿದೆ ಅಂತಂದರೆ ಮೊದಲನೇದಾಗಿ ಒಂದು GK ಪೇಪರ್ ಇರುತ್ತೆ. ಅಲ್ಲಿ 100 ಪ್ರಶ್ನೆಗಳು 100 ಅಂಕ ಅಂತ ತಮಗೆ ಗೊತ್ತಿದೆ. ಇನ್ನೊಂದು ಕಮ್ಯುನಿಕೇಷನ್ ಪೇಪರ್ ಇರುತ್ತೆ. ಆ ಕಮ್ಯುನಿಕೇಷನ್ ಪೇಪರ್ನಲ್ಲಿ 100 ಪ್ರಶ್ನೆಗಳಿರ್ತವೆ. ಆ 100 ಪ್ರಶ್ನೆಗಳು ಯಾವುವು ಅಂತಂದರೆ 35 ಕನ್ನಡ, 35 ಇಂಗ್ಲೀಷು, ಹಾಗೆ 30 ಕಂಪ್ಯೂಟ್ರು. ಒಟ್ಟಾರೆಯಾಗಿ 100 ಪ್ರಶ್ನೆಗಳು ಕಮ್ಯುನಿಕೇಷನ್ ಪೇಪರ್ ಇರುತ್ತೆ. ಹೀಗೆ 200 ಅಂಕಗಳಿಗೆ SDFD ಎಕ್ಸಾಮ್ ನಡೆಯುವಂಥದ್ದು. PUC ಮತ್ತು ಡಿಗ್ರಿ ಅಂದರೆ SDA ನಡೆಯುವಂಥದ್ದು PUC ಮೇಲೆ, ಹಾಗೆ FDA ನಡೆಯುವಂಥದ್ದು ಡಿಗ್ರಿ ಆಧಾರದ ಮೇಲೆ. ಅಂದರೆ ಕ್ವಾಲಿಫಿಕೇಷನ್ ಹೇಳ್ತಾ ಇದ್ದೀನಿ. PUC ಮೇಲೆ SDA, ಡಿಗ್ರಿ ಮೇಲೆ FDA ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಇಂಥ ಹುದ್ದೆಗಳಿಗೆ ಸ್ವಲ್ಪ ಕ್ವಶನ್ ಪೇಪರು KPSCಗೆ ಹೋಲಿಕೆ ಮಾಡಿದರೆ KA ಕ್ವಶನ್ ಪೇಪರ್ ಸ್ವಲ್ಪ ಟಫ್ ಇರುತ್ತೆ. ಬೇಕಾದರೆ ತಾವು ಪ್ರೀವಿಯಸ್ ಕ್ವಶನ್ ಪೇಪರ್ಗಳು ಸಿಗ್ತವೆ. ಒಂದು ವೇಳೆ ನೀವು ಹುಡ್ಕೋಕ್ಕಾಗಲ್ಲ, ನಾನೇ ಹುಡುಕಿ ಕೊಡಬೇಕಂದ್ರೆ ನಾನು ಈ ಕೂಡಲೇ ಏನು ಮಾಡ್ತೀನಿ ಅಂತಂದರೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಈ ಹಿಂದಿನ SDFD KA ವತಿಯಿಂದ ನಡೆದಂಥ ಕ್ವಶನ್ ಪೇಪರ್ಗಳನ್ನು ಟೆಲಿಗ್ರಾಮ್ಗೆ ಹಾಕ್ತೀನಿ. ಈಗ ಆಲ್ರೆಡಿ ಯಾರೆಲ್ಲ ಟೆಲಿಗ್ರಾಮ್ನಲ್ಲಿ ಇದ್ರಿ ಓಕೆ. ಇನ್ನೂ ಯಾರಾದರೂ ಟೆಲಿಗ್ರಾಮ್ನ ಜಾಯ್ನ್ ಆಗಿಲ್ಲ ಅಂತಂದರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ಟೆಲಿಗ್ರಾಮ್ನ ಲಿಂಕ್ ಇರುತ್ತೆ. ನೀವು ಆ ಲಿಂಕ್ ಬಳಸ್ಕೊಂಡು ಟೆಲಿಗ್ರಾಮ್ನ ಜಾಯ್ನ್ ಆಗ್ಬೋದು. ಅಲ್ಲಿ KA ವತಿಯಿಂದ ನಡೆದಂಥ ಇಂದಿನ SDA ಮತ್ತು FDA ಪ್ರಶ್ನೆ ಪತ್ರಿಕೆಗಳನ್ನು ಹಾಕ್ತೀನಿ. ಜೊತೆಗೆ ಹಲವಾರು ವೀಡಿಯೋಗಳನ್ನು ಮತ್ತು ಅಷ್ಟು ಮಾಹಿತಿಗಳನ್ನು, ನೋಟ್ಸ್ಗಳನ್ನು ನಾನು ಕೊಡುವಂಥ ಕೆಲಸ ಮಾಡ್ತೀನಿ. ಆ ಕಾರಣದಿಂದಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ನಿರಂತರವಾಗಿ ನಮ್ಮೊಂದಿಗೆ ಇದ್ದರೆ ಅಂತಂದರೆ ಎಲ್ಲ ಮಾಹಿತಿಗಳನ್ನು ಕಾಲಕ್ಕೆ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ.